ರೀಲ್ಸ್ ನೋಡ್ಕೊಂಡು ವಿಡಿಯೋ ನೋಡೋಕೆ ಬಂದಿರೋರಾಗಿದ್ರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ, ಕನ್ಸಿಸ್ಟೆನ್ಸಿ ಅನ್ನೋದು ಹೇಳಕ್ ಈಸಿ ಅಥವಾ ಚಾಲೆಂಜ್ ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಈಸಿ. ಬಟ್ ಕಂಟಿನ್ಯೂ ಮಾಡೋದು ಇದು ನಂದು ಸೆಕೆಂಡ್ ಡೇ. ತುಂಬಾ ಕಷ್ಟ ಆಯ್ತು ನನಗೆ. ಅಂದ್ರೆ ಟಯರ್ಡ್ ಆಗ್ಬಿಟ್ಟಿದ್ದೆ ನಾನು ಆಫೀಸಿಂದ ಬಂದು. ಬಟ್ ನಾನು ಇದೇ ಕಾರಣಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿರೋದು. ಅಟ್‌ಲೀಸ್ಟ್ ಏನೋ ಒಂದು ಚಾಲೆಂಜ್ ಅಂತ ತಗೊಂಡು ಯೂಟ್ಯೂಬ್‌ನಲ್ಲಿ ಹಾಕಿದ್ರೆ ಮರ್ಯಾದೆ ಉಳಿಸ್ಕೊಳ್ಳೋಕ್ಕಾದ್ರೂ ಕಂಟಿನ್ಯೂ ಮಾಡ್ತೀನೇನೋ ಅನ್ನೋ ಭರವಸೆಯಿಂದ ಮಾಡಿರೋದು. ಸೊ, ಆಹ್, ನಾನು ಮಾರ್ನಿಂಗುನು ಜಾಸ್ತಿ ಏನು ಮೇಕಪ್ ಏನು ಹಾಕೊಳ್ಳಲ್ಲ. ಜಸ್ಟ್ ಮಾಯಿಶ್ಚರೈಸರು ಪ್ಲಸ್ ಇದು ಸನ್‌ಸ್ಕ್ರೀನ್ ಹಾಕಿರೋದಷ್ಟೇ. ಇವಾಗ ನಾನಿದು ಮೇಕಪ್ ರಿಮೂವರ್ ಜನರಲ್ ಆಗಿ ನಾನು ಯೂಸ್ ಮಾಡಲ್ಲ. ನನ್ನ ಹತ್ರ ಇತ್ತು. ಸೊ, ಇದು ನ್ಯೂಟ್ರೋ ನ್ಯೂಟ್ರಿಜೆನ ಅವ್ರದ್ದು ಮೇಕಪ್ ರಿಮೂವರ್ ಅಲ್ಟ್ರಾ ಸಾಫ್ಟ್ ಕ್ಲೆನ್ಸಿಂಗ್ ಟಾಬ್ಲೆಟ್ಸ್. ಸೊ, ಇದ್ರಲ್ಲಿ ನೋಡಿ ನಾನು ನಿಮಗೆ ತೋರಿಸ್ತೀನಿ. ಇಷ್ಟು ಜಾಸ್ತಿ ಏನಿಲ್ಲ ಇದ್ರಲ್ಲಿ. ಅಂದ್ರೆ ಏನ್ ಹೇಳೋದು, ಆಹ್, ಧೂಳು ಗೀಳು ಏನಿಲ್ಲ. ಬಿಕಾಸ್ ಎಸಿನಲ್ಲಿರೋದು ಕ್ಯಾಬು, ಎಸಿ ಎಲ್ಲಾನು ಎಸಿ ಅಲ್ವಾ? ಅದಕ್ಕೆ ಜಾಸ್ತಿ ಏನಿಲ್ಲ. ನೀವು ನೋಡ್ಬೋದು. ಆಮೇಲೆ ನಾನು ಫುಲ್ ಏನು ನೆಕ್, ಇಯರ್, ಈವನ್ ಫೇಸ್ ವಾಶ್ ಮಾಡುವಾಗ, ಸ್ನಾನ ಮಾಡುವಾಗ ನೀಟಾಗಿ ಕ್ಲೀನಾಗಿ ಇದ್ ಮಾಡ್ಕೊಳ್ಳಿ. ಇದು ನಾನು ಕಣ್ಣಿದು ಇದು ಕಾಜಲ್ ಹಾಕಿರೋದು ತೆಗಿತಿದ್ದೀನಿ. ಅದು ಗೆಟ್ ರೆಡಿ ವಿತ್ ಮೀನು ವಿಡಿಯೋ ಹಾಕ್ತೀನಿ. ಅಂದ್ರೆ ಸಿಂಪಲ್ ಆಗಿ ಹೇಗೆ ರೆಡಿ ಆಗಿದ್ದೀನಂತ ಬೇಕಾದ್ರೆ ನೋಡ್ಕೊಳ್ಳಿ. ಇದ್ರಲ್ಲಿ ನಂದು ಅಂದ್ರೆ ಕನ್ನಡದವ್ರು ನಾರ್ಮಲ್ ಆಗಿ ರಿಯಲ್ ಆಗೇ ಮಾಡ್ತಾರೆ. ಬಟ್ ನೀವು ಹಿಂದಿಯವ್ರನ್ನೆಲ್ಲ ನೋಡಿದ್ರೆ ತುಂಬಾ ಫೇಕ್ ಫೇಕ್ ಇರುತ್ತೆ. ಸೊ, ರಿಯಲಿಸ್ಟಿಕ್ ಆಗಿ ಮಾಡೋಣ ಅಂತ ಮಾಡ್ತಿರೋದು ನಾನು. ನಾನು ಇದು ನಿಮಗೆ ತೋರ್ಸಿದ್ದಿಕ್ ನೋಡಿ ಇಯರ್ ಏನು ಕ್ಲೀನ್ ಇರುತ್ತೆ. ನೀವು ಮುಖ ತೊಳೆಯುವಾಗ ನೆಕ್, ಇಯರ್, ಫೇಸ್ ಎಲ್ಲಾನು ಕಾನ್ಸಂಟ್ರೇಟ್ ಮಾಡಿ ಕ್ಲೀನಾಗಿ ತೊಳೆದ್ರೆ ಚೆನ್ನಾಗಿರುತ್ತೆ. ಸಿ ಕಲರ್ ಮತ್ತೆ ಆಕ್ನೆ, ಸ್ಕಾರ್ಸ್ ಅದೆಲ್ಲ ಸೆಕೆಂಡರಿ ಥಿಂಗ್ಸ್. ಬಟ್ ನೀಟ್ ಆಂಡ್ ಕ್ಲೀನ್ ಆಗಿರೋದು ಫಸ್ಟ್ ಥಿಂಗ್. ಇಯರಿಂಗುನು ರಿಮೂವ್ ಮಾಡಿದೆ ನಾನು. ಇಲ್ಲಿ ಮೇಕಪ್ ರಿಮೂವರ್ ಬೇಕಂತ ಏನಿಲ್ಲ. ಆಹ್, ಡೈರೆಕ್ಟ್ ಆಗಿ ಫೇಸ್ ವಾಶು ಕೂಡ ಮಾಡ್ಕೋಬಹುದು. ನಾನಿಲ್ಲಿ ಯೂಸ್ ಮಾಡ್ತಿರೋ ಫೇಸ್ ವಾಶ್ ಬಂದ್ಬಿಟ್ಟು ಫೇಸ್ ಶಾಪ್ ಅವರದ್ದು ಫೇಸ್ ವಾಶ್. ಇದು ಆಕ್ಚುಲಿ ಇದ್ರದ್ದು ಪ್ರೈಸ್ ಬಂದ್ಬಿಟ್ಟು ಚೆಕ್ ಮಾಡಿ ಹೇಳ್ತೀನಿ ಒಂದ್ ನಿಮಿಷ. ಸೊ, ₹849 ಆಯ್ತಾ? ಕೇಳಕ್ ಕಾಸ್ಟ್ಲಿ ಅಂತ ಅನ್ಸುತ್ತೆ. ಇದು ನನ್ಗೆ 6 ತಿಂಗ್ಳು ಆಯ್ತು ಅನ್ಸುತ್ತೆ. 6 ತಿಂಗಳಂದ್ರೆ ನಾನು ರೆಗ್ಯುಲರ್ ಆಗಿ ಇಲ್ಲಿ ಇರಲ್ಲ. ಬಟ್ ಬರುತ್ತೆ ನಿಮ್ಗೆ 6 ತಿಂಗಳು. ಇದ್ರಲ್ಲಿ ಇನ್ನೂ ಇದೆ, ಇನ್ನೂ ಹಾಫ್ ಇದೆ. 150 ml ಇದೆ ಇದ್ರಲ್ಲಿ. ನೀಟಾಗಿ ಕ್ಲೀನ್ ಆಗತ್ ಮಾತ್ರ. ರೈಸ್ ವಾಟರ್ ಬ್ರೈಟ್ ಫೋಮಿಂಗ್ ಕ್ಲೆನ್ಸರ್ ಅಂತ. ನಾನು ಶಾರ್ಟ್ಸಲ್ಲಿ ಹಾಕಿದ್ದೀನಲ್ಲ, ಅದ್ರಲ್ಲಿ ಎಲ್ಲ ಹಾಕಕ್ಕಾಗಲ್ಲ 1 ನಿಮಿಷದಲ್ಲಿ. ಇಟ್ಸ್ ವೆರಿ ಡಿಫಿಕಲ್ಟ್. 3 ಮಿನಿಟ್ಸ್ ಹಾಕಿದ್ರೆ ನಾನು ವಾಯ್ಸ್ ಓವರ್ ಕೊಡ್ಬೇಕು. ಅದು ಆ ಕಡೆನೂ ಅಲ್ಲ, ಈ ಕಡೆನೂ ಅಲ್ಲ ಆಗುತ್ತೆ. ಅದಕ್ಕೋಸ್ಕರ ನಾನು ನಿಮ್ಗೆ ಅದ್ರಲ್ಲಿ ನೋಡ್ಕೊಳ್ಳೋದಾದ್ರೆ ನೋಡ್ಕೊಳ್ಳಿ. ನಾನು ಡಿಸ್ಕ್ರಿಪ್ಷನ್ ಅದರಲ್ಲಿ ಡಿಸ್ಪ್ಲೇನಲ್ಲೇ ಹಾಕಿರ್ತೀನಿ ಡೀಟೇಲ್ಸು. ಬಟ್ ಇದ್ರಲ್ಲಿ ನಿಮ್ಗೆ ನೀಟಾಗಿ ಎಲ್ಲ ಹೇಳಕ್ಕಾಗತ್ತೆ. ಫೇಸ್ ವಾಶ್ ಮಾಡೋವಾಗ ಅಂದ್ರೆ ಫುಲ್ ಡೇನಲ್ಲಿ ಒಂದ್ ಸಲ ಫೇಸ್ ವಾಶ್ ಮಾಡೋದಾದ್ರೆ ಅಥವಾ 2 ಸಲ ಫೇಸ್ ವಾಶ್ ಮಾಡೋದಾದ್ರೆ, ಒಂದ್ ಸಲ ಮನೆಯಲ್ಲಿ ಏನಾದ್ರು ಮಾಡಿರೋ ಹಿಟ್ಟು ಯೂಸ್ ಮಾಡ್ಕೊಳ್ಳಿ. ಒಂದ್ ಸಲ ಫೇಸ್ ವಾಶ್ ಅಥವಾ ಜೆಂಟಲ್ ಫೇಸ್ ವಾಶ್. ಇದೆಲ್ಲ ಜೆಂಟಲ್ ಫೇಸ್ ವಾಶ್. ಇದು ಇನ್ನೊಂದು ಫೇಸ್ ವಾಶ್ ಇದೆ. ಸಿಂಪಲ್ ಫೇಸ್ ವಾಶ್ ಅಂತ, ಅದು ಚೆನ್ನಾಗಿರುತ್ತೆ. ಆಹ್, ಇನ್ನೊಂದು ನಾರ್ಮಲ್ ಆಗಿ ಯಾವ್ದು ಯೂಸ್ ಮಾಡ್ತಾರೆ? ಅದರಲ್ಲಿ ಫೋಮ್ ಬರಲ್ಲ. ಸೊ, ಅದು ನನಗೆ ಮೊದಲು ಇಷ್ಟ ಆಗ್ತಿತ್ತು. ಬಟ್ ಇವಾಗ ಅಷ್ಟೊಂದು ಇಷ್ಟ ಆಗಲ್ಲ. ಅದು ನೆನಪೋಯ್ತು ನನಗೆ, ಹೇಳ್ತೀನಿ. ಇದ್ರಲ್ಲಿ ಸ್ವಲ್ಪ ಫೋಮ್ ಬರುತ್ತೆ, ಚೆನ್ನಾಗಿರುತ್ತೆ. ನೀಟಾಗಿ ಕ್ಲೀನ್ ಆಗಿರೋ ವಾಟ್ರಲ್ಲಿ ಫೇಸ್ ವಾಶ್ ಮಾಡ್ಕೊಂಡ್ಬಂದಿದ್ದೀನಿ. ಇವಾಗಲೇ ನೀವು ನೋಡ್ಬೋದು ಹೆಂಗೆ. ಅದು ನಂದು ಆಯಿಲಿ ಸ್ಕಿನ್ ಅಲ್ವಾ? ಆಯಿಲ್ ಎಲ್ಲ ಕ್ಲೀನ್ ಮಾಡಾದ್ಮೇಲೆ ಸ್ವಲ್ಪ ಬ್ರೈಟ್‌ನೆಸ್ ಬರುತ್ತೆ. ಇದು ನಂದು ಡೇ ಟು ಸ್ಕಿನ್ ಚಾಲೆಂಜು. ಇವತ್ತಿಗೆ ನಾನು ಏನು ಯೂಸ್ ಮಾಡ್ತಿದ್ದೀನಂದ್ರೆ, ಇದು ರೋಗನ್ ಬಾದಾಮ್ ಶಿರಿನ್ ಆಯಿಲ್ ಅಂತ. ಇದು ಆಕ್ಚುಲಿ ಮೊದಲು ಇನ್ನೂ ಚೆನ್ನಾಗಿ ಬರ್ತಿತ್ತು ಅನ್ಸುತ್ತೆ. ಸ್ವಲ್ಪ ಸ್ಮೆಲ್ ಇರ್ತಿತ್ತು ಲೈಟಾಗಿ ಸ್ಲೈಟ್. ಇದು 25 ml ₹120 2027ಗೆ ಎಕ್ಸ್ಪೈರಿ ಡೇಟ್ ಇರೋದು. ಸೊ, ಜಾಸ್ತಿ ನೋಡಿ ಇಷ್ಟೇ. ಜಾಸ್ತಿ ಅಂದ್ರೆ ಇದು ಒಂದು 6ರಿಂದ 7 ಅಥವಾ 7ರಿಂದ 8 ಡ್ರಾಪ್ ಅಷ್ಟೇ. ನೀನು 4, 5 ಡ್ರಾಪುನು ಸಾಕಾಗುತ್ತೆ. ಇವ್ರೇನ್ ಹಾಕಿದ್ದಾರೆ ಗೊತ್ತಾ? ಆ ನಾಸನ್ ಟು ಬಿ ಟೇಕನ್ 5 ಟು 10 ml. ಸೊ, ಮ ಹಾ 7-8 ಡ್ರಾಪ್ಸ್ ಹಾಕಿದ್ರೆ ಸಾಕು. ನಿಮ್ಗೆ ಸಿಕ್ಕಾಪಟ್ಟೆ ಬ್ಲಾಕ್ ಹೆಡ್, ವೈಟ್ ಹೆಡ್ ಇದು ಕಾಣಿಸೋ ತರ ಇದ್ರೆ ನೀವೇನ್ ಮಾಡ್ಬೋದಂದ್ರೆ 4-5 ಮಿನಿಟ್ಸ್ ಆರ್ 3-4 ಮಿನಿಟ್ಸ್ ನೀಟಾಗಿ ಮಸಾಜ್ ಮಾಡ್ಕೊಳ್ಳಿ ರೌಂಡ್, ರೌಂಡ್, ರೌಂಡ್ ಆಗಿ. ಇಲ್ಲ ಲಿಪ್ಸಿಗೂ ಅಪ್ಲೈ ಮಾಡ್ತಿದ್ದೀನಿ. ಲಿಪ್ ಬಾಮ್ ಯೂಸ್ ಮಾಡಿಲ್ಲ ಅಂದ್ರೆ ಇದನ್ನು ಬಿಡ್ಬೋದು. ನಾನು ಇದನ್ನ
ಓವರ್ ನೈಟ್ ಬಿಡ್ಬೇಕಂತ ಇದೀನಿ. ಅಂದ್ರೆ ಏನಾಗಲ್ಲ ಅಂದ್ರೆ ಅಂಟಂಟಾಗಲ್ಲ, ಏನಿಲ್ಲ ಚೆನ್ನಾಗಿರುತ್ತೆ. ಮಾರ್ನಿಂಗ್ ಗ್ಲೋ ಚೆನ್ನಾಗಿರುತ್ತೆ. ನಾಳೆ ನಾನು ತೋರಿಸ್ತೀನಿ. ಬಿಕಾಸ್ ನಾನು ಡೈಲಿ ಅಂದ್ರೆ 21 ಡೇಸ್ ಚಾಲೆಂಜ್ ಮಾಡ್ಬೇಕಂತಿದ್ದೀನಿ. ಈ ಥರ ನನಗೆ ಕಣ್ಣು ಪೇನ್ ಬರ್ತಿತ್ತು. ನನಗೆ ಈ ಥರ ಮಸಾಜ್ ಮಾಡೋದ್ರಲ್ಲೇ ಗೊತ್ತಾಯ್ತು. ಇದು ಫಿಂಗರ್ ರಿಂಗ್ ಇದೆಯಲ್ವಾ ಅಥವಾ ಮಿಡಲ್ ಫಿಂಗರ್ ಯೂಸ್ ಮಾಡ್ಕೊಂಡು ಸ್ವಲ್ಪ ಲೈಟಾಗಿ ಡ್ಯಾಬ್ ಮಾಡ್ಕೊಳ್ಳಿ, ಮಸಾಜ್ ಮಾಡ್ಕೊಳ್ಳಿ ಸ್ಲೋ ಆಗಿ. ಅಂದ್ರೆ ಫುಲ್ ಡೇ ಸ್ಟ್ರೆಸ್ಸು ಎಲ್ಲ ಏನಿರುತ್ತಲ್ಲ ಅದು ಹೋಗ್ಬಿಡುತ್ತೆ. ಮಸಾಜ್ ಮಾಡುವಾಗ ನೀಟಾಗಿ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ. ಯಾರ್ದಾದ್ರೂ ಹೆಲ್ಪ್ ಬೇಕಂದ್ರೆ ತಗೊಳ್ಳಿ. ಬಟ್ ಸ್ಪೆಂಡ್ ಮಾಡಿ ಒಂದು 10 ಮಿನಿಟ್ಸ್ ಸ್ಪೆಂಡ್ ಮಾಡಿ ಚೆನ್ನಾಗನ್ಸುತ್ತೆ. ಫೇಸ್ ಮಸಾಜು ಯಾವ ಥರ ನೀವು ನೆಕ್ ಮತ್ತು ಇಯರ್ ನಾನು ಕ್ಲೀನ್ ಮಾಡ್ಬೇಕಂತ ಹೇಳಿದ್ನಲ್ಲ, ಸೊ ಸೇಮ್ ವೈಸ್ ನೀವೇನ್ ಮಾಡ್ಬೇಕಂದ್ರೆ ಮಸಾಜ್ ಮಾಡೋವಾಗ್ಲೂ ಹಂಗೆ ಮಾಡ್ಕೋಬೇಕು. ನನ್ಗೆಷ್ಟ್ ಆಗುತ್ತೋ ಅಷ್ಟು ತೋರ್ಸಿದೀನಿ ಇವತ್ತು. ಆಮೇಲೆ ಮಸಾಜ್ ಟೆಕ್ನಿಕ್ಸ್ ತುಂಬಾ ಜನ ಹಾಕಿದ್ದಾರೆ. ನಿಮ್ಗೆ ಒಂದು ಸ್ಪೆಸಿಫಿಕ್ ಆಗಿ ನಾನು ರೆಕಮೆಂಡ್ ಮಾಡ್ಬೇಕಂದ್ರೆ ಶಾಹಿದ್ ಕಪೂರ್ ವೈಫ್ ಮೀರಾ ಕಪೂರ್‌ದು ಮಸಾಜ್ ಟೆಕ್ನಿಕ್ ಇದೆ. ಚೆನ್ನಾಗಿ ಹಾಕಿದ್ದಾರೆ ಅದ್ರಲ್ಲಿ. ಇದ್ರಲ್ಲಿ ನಾನು ವಿಡಿಯೋ ಮಾಡಿರೋದ್ರಿಂದ ಸ್ವಲ್ಪ ಸಿಂಪಲ್ ಆಗಿ ತೋರ್ಸಿದೀನಿ. ಯಾವಾಗ್ಲೂ ಮೇಲ್ಗಡೆ ಮಸಾಜ್ ಮಾಡ್ಬೇಕು. ಆಮೇಲೆ ಇದೇನಂತಾರೆ ಇಲ್ಲಿ ಏನೋ ಅಂತಾರೆ ಇಲ್ಲಿ. ಆ ಈ ಕಣ್ಣು ಮತ್ತು ಐಬ್ರೋ ಎಂಡ್ ಆಗುತ್ತಲ್ಲ, ಅಲ್ಲಿ ಎಂಡ್ ಮಾಡ್ಬಿಟ್ಟು ಅಲ್ಲಿ ಸ್ಲೈಟ್ ಆಗಿ ಪ್ರೆಸ್ ಮಾಡಿ. ಇವಾಗ ತಲೆನೋವು ಬಂದಾಗ ಹೆಂಗ್ ನಾವು ಪ್ರೆಸ್ ಮಾಡ್ತೀವಲ್ಲ, ಹಂಗೆ ಪ್ರೆಸ್ ಮಾಡಿ ಸ್ಟಾಪ್ ಮಾಡಿ. ಅವಾಗ ನಿಮ್ಗೆ ಮಸಾಜ್ ಚೆನ್ನಾಗ್ ಬರುತ್ತೆ. ಆಮೇಲೆ ಈ ತರ ನಕಲ್ಸ್ ಹಿಂಗೆ ನಾನು ಬೆಂಡ್ ಮಾಡಿ ಇಟ್ಕೊಂಡಿದ್ದೀನಲ್ಲ, ಆ ಅದ್ರಲ್ಲಿ ಹಿಂಗ್ ಮಾಡಿದ್ರೆ ನಿಮ್ಗೆ ಅದು ಫರ್ಮ್ ಆಗಿ ಚೆನ್ನಾಗಿ ಮಸಾಜ್ ಮಾಡಕ್ ಬರುತ್ತೆ. ನೀಟಾಗಿ ಗಟ್ಟಿಯಾಗಿ ಮೂಳೆ ಇರುತ್ತಲ್ವಾ, ಅದು ನಿಮಗೆ ಹೆಲ್ಪ್ ಮಾಡುತ್ತೆ ಆಕ್ಚುಲಿ. ನಂಗದು ಕನ್ನಡದಲ್ಲಿ ವರ್ಡ್ ಸಿಗ್ತಾ ಇಲ್ಲ. ಓಕೆ, ನಿಮ್ ಕೈನಲ್ಲಿ ಮಾಡಕ್ಕಾಗಲ್ಲ ಅಂದ್ರೆ ನಿಮ್ಗೆ ಅಮೆಝಾನಲ್ಲಿ ಇದು ಸೆಟ್ಟಲ್ಲಿ ಸಿಗುತ್ತೆ ಆಕ್ಚುಲಿ. ನಿನ್ನೆ ನಾನು ಹೇಳಿದ್ನಲ್ಲ ಐಸ್ ಇದಕ್ಕೆ, ಅದರಲ್ಲಿ ಐಸ್ ಟೂಲ್ ಸಿಗುತ್ತೆ, ಇದು ಸಿಗುತ್ತೆ. ಇನ್ನೊಂದು ಗೂವಾಶರ್ ರೋಲರ್ ಸಿಗುತ್ತೆ. ಅದನ್ನೊಂದು ಎಲ್ಲಿಟ್ಟಿದ್ದೀನೋ ಗೊತ್ತಿಲ್ಲ. ನನ್ನ ಹತ್ರ 2 ಸೆಟ್ ಇದೆ. ಒಂದ್ ಮನೆನಲ್ಲಿ ಇಟ್ಟಿದ್ದೀನಿ, ಒಂದ್ ಇಲ್ಲಿದೆ. ಇಲ್ಲಿದೆ ಅಂದ್ರೆ ಬ್ಯಾಂಗ್ಳೂರ್‌ನಲ್ಲಿದೆ. ಸೊ ಇದು ಒಂದಿದೆ. ಇದು ನಾನು ನಂದು ನಾರ್ಮಲ್ ಡೇ ಟು ಡೇ ಇದ್ರಲ್ಲಿ ಸ್ಕಿನ್ ಕೇರ್ ಬರುತ್ತಲ್ಲ ಅದ್ರಲ್ಲಿ ಇಟ್ಟಿದ್ದೆ, ಹಂಗಾಗಿ ಸಿಕ್ತು. ಬಟ್ ವಾಶ್ ಮಾಡ್ಕೊಳ್ಳಿ ಬಿಫೋರ್ ಯೂಸಿಂಗ್. ಆಫ್ಟರ್ ಯೂಸಿಂಗ್ ವಾಶ್ ಮಾಡಿಡಿ. ಕ್ಲೀನ್ ಆಗಿರುತ್ತೆ ಅವಾಗ. ಸ್ವಲ್ಪ ಸೋಪು ಅಥವಾ ಹ್ಯಾಂಡ್ ವಾಶ್ ಯೂಸ್ ಮಾಡಿ. ಈ ಥರನೂ ನೀವು ಮಸಾಜ್ ಮಾಡ್ಕೋಬೋದು. ಆಕ್ನೆ ಇದ್ದವರು ಮಾಡಬೇಡಿ. ಅಂದ್ರೆ ಆಕ್ಟಿವ್ ಆಕ್ನೆ ನಂದು ಲೈಟ್ ಆಗಿದೆ, ಬಟ್ ನನಗೆ ಗೊತ್ತಲ್ವಾ ಹೆಂಗ್ ಮಾಡ್ಕೋಬೇಕಂತ. ಸೊ ಆಕ್ಟಿವ್ ಆಕ್ನೆ ಇರಲ್ಲ ನಾನು ಜಾಸ್ತಿ ಪ್ರೆಷರ್ ಹಾಕಲ್ಲ. ಸೊ ಈ ಥರ ಮಾಡ್ಬಿಟ್ಟು ನೀಟಾಗಿ ಮಸಾಜ್ ಮಾಡ್ಕೊಂಡ್ರೆ ಆ ರಿಂಕಲ್ಸ್‌ಗೆ ಅಥವಾ ಇದೇನ್ ಗೊತ್ತಾ? ಸ್ಕಿನ್ ಕೇರ್ ಈಸ್ ನಾಟ್ ಒನ್ ಡೇ ಇದು. ನೀವು ಡೈಲಿ ಹಿಂಗ್ ಊಟ ಮಾಡ್ತೀರಲ್ವಾ? ಹಂಗೆ ಏನಾದ್ರು ಒಂದು ಲೈಟಾಗಿ ಒನ್ ಡೇ ಬಿಟ್ಟು ಒನ್ ಡೇ ಮಾಡಿದ್ರುನು ಓಕೆ. ಬಟ್ ಲೈಟಾಗಿ ಮಾಡ್ತಾನೇ ಇರ್ಬೇಕು. ಇಲ್ಲ ಅಂದ್ರೆ ಅದು ಮತ್ತೆ ಇದಾಗುತ್ತೆ. ಆಮೇಲೆ ಹಾರ್ಶ್ ಇದನ್ನೆಲ್ಲ ಯೂಸ್ ಮಾಡಬೇಡಿ. ನಾನು ನಾರ್ಮಲ್ ಆಗಿ ವೈಟಮಿನ್ ಸಿ ತುಂಬಾ ನನ್ನ ಹತ್ರ ಪ್ರಾಡಕ್ಟ್ ಇದೆ, ತೋರಿಸ್ತೀನಿ. ಡೇ ಬೈ ಡೇ ನೀವೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ಗೊತ್ತಾಗುತ್ತೆ. ಲಾಂಗ್ ವಿಡಿಯೋ ನೋಡೋಕೆ ಟೈಮ್ ಇಲ್ಲ ಅಂದ್ರೆ ಶಾರ್ಟ್ ವಿಡಿಯೋದಲ್ಲೂ ಹಾಕ್ಬಿಡ್ತೀನಿ. ಶಾರ್ಟ್ಸ್‌ಗೆ ಹೋಗಿ ನೀವು ಚೆಕ್ ಮಾಡ್ಕೋಬೋದು. ಯಾರಿಗಾದ್ರೂ ನಿಮ್ಗೆ ಹೆಲ್ಪ್ ಮಾಡ್ಬೇಕಂತ ಇದ್ರೆ, ಇದು ಯಾರು ಮಾಡ್ಬೋದು, ಗರ್ಲ್ಸ್ ಆರ್ ಬಾಯ್ಸ್ ಎನಿಬಡಿ ಕ್ಯಾನ್ ಡು. ಮಾಡಿ ನೋಡಿ. ನಿಮಗೆ ಸ್ಕಿನ್ ಚೆನ್ನಾಗಾಗುತ್ತೆ ಅನ್ನೋದ್ಕಿಂತ ನಿಮ್ಗೆ ರಿಲ್ಯಾಕ್ಸ್ ನೋಡಿ. ಫುಲ್ ಡೇ ಕೆಲಸ ಮಾಡಿ ಟಯರ್ಡ್ ಆಗಿರ್ತೀರಲ್ಲ, ನಿಮ್ಗೆ ನಾನು ಎಲ್ಲಾ ವಿಡಿಯೋದಲ್ಲೂ ಅದನ್ನೇ ಹೇಳೋದು. ರಿಲ್ಯಾಕ್ಸೇಷನ್ ಈಸ್ ವೆರಿ, ವೆರಿ, ವೆರಿ ನೈಸ್. ಆ ಆಮೇಲೆ ಬ್ಲಾಕ್ ಹೆಡ್, ವೈಟ್ ಹೆಡ್ ಇರೋರು ಫುಲ್ ಹಿಂಗ್ ಮಸಾಜ್ ಮಾಡ್ಕೊಂಡು 5 ನಿಮಿಷ ಮಸಾಜ್ ಮಾಡಿ. ನಿಮ್ ಕೈನಲ್ಲೆಲ್ಲ ಬಂದಿರುತ್ತೆ ಕಾಳ್ ತರ. ಸೊ ಅದು ಬ್ಲಾಕ್ ಹೆಡ್, ವೈಟ್ ಹೆಡ್. ಅದು ನೀವು ರೆಗ್ಯುಲರ್ ಆಗಿ ಮಾಡಿದ್ರೆ, ಇದನ್ನೇ ಒಂದು 5 ದಿನ ಮಾಡಿರೋ, ಇದು ಬಾದಾಮ್ ಆಯಿಲ್ ಏನು ಸೈಡ್ ಎಫೆಕ್ಟ್ ಇಲ್ಲ. ಇಟ್ಸ್ ವೆರಿ ನೈಸ್. ಇನ್ನೊಂದು ಕುಂಕುಮಾದಿ ತೈಲ ಬರುತ್ತೆ, ಅದನ್ನು ಯೂಸ್ ಮಾಡ್ಬೋದು. ಅಥವಾ ಆಲಿವ್ ಆಯಿಲ್. ಬಟ್ ಬಾದಾಮ್ ಆಯಿಲ್, ಕುಂಕುಮಾದಿ ಆಯಿಲ್ ಇಡ್ಬೋದು ನೀವು. ಬಟ್ ನಾಟ್ ಆಲಿವ್ ಆಯಿಲ್ ಇಡ್ಬೇಕಾಗಲ್ಲ ಅನ್ಸುತ್ತೆ. ಕೋಕೋನಟ್ ಎಲ್ಲ ಯೂಸ್ ಮಾಡಬೇಡಿ, ಅದು ಆಯಿಲಿ ಸ್ಕಿನ್ ಇರೋರಿಗೆ ವರ್ಸ್ಟ್. ಡ್ರೈ ಸ್ಕಿನ್ ಅವರು ಐ ಡೋಂಟ್ ನೋ, ಯು ಕ್ಯಾನ್ ಟ್ರೈ. ಹೇಗಾಗಿದೆ ಅಂತ ನೀವು ಟ್ರೈ ಮಾಡಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೆಕ್ಸ್ಟ್ ನಾಳೆ ವಿಡಿಯೋದಲ್ಲಿ ಸಿಗೋಣ. ಸ್ಪೆಂಡ್ ಮಾಡಿ ಹೇರ್ ಕೇರ್. ಹೇರ್ 2 ಡೇಸ್ ಒಂದ್ಸಲ ಮಾಡಿದ್ರು ಓಕೆ. ಬಟ್ ಸ್ಕಿನ್ ಕೇರ್ ಡೈಲಿ ಮಾಡೋದಕ್ಕೆ ಟ್ರೈ ಮಾಡಿ. ಒಂದ್ಸಲ ನಾನು ಇವಾಗ ಹೇರ್ ಮುಟ್ಟಿದ್ದೀನಿ, ನೆಕ್ಸ್ಟ್ ಫೇಸ್ ಮುಟ್ಟಬೇಡಿ. ಇದಾಗುತ್ತೆ, ಹೇರಲ್ಲಿ ಸ್ವಲ್ಪ ಧೂಳೆಲ್ಲ ಇರುತ್ತಲ್ವಾ ಅದಕ್ಕೆ. ಉಳಿದಿರೋ ಆಯಿಲ್‌ನ ಕೈಗೆ, ನೆಕ್‌ಗೆ, ಕಾಲ್ಗೆ ಯೂಸ್ ಮಾಡ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್. ಮಲ್ಕೊಳ್ಳಿ. ಬಾಯ್.